ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯುತ್ಸವವನ್ನು ಟಿ ನರಸೀಪುರದಲ್ಲಿ ಭಕ್ತಿ ಭಾವದಿಂದ ಆಚರಿಸಲಾಯಿತು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕ್ಷೇಮ ಅಭಿವೃದ್ಧಿ ಸಮಿತಿ ತ್ರಿವೇಣಿ ನಗರದ ವತಿಯಿಂದ ಈ ಕಾರ್ಯಕ್ರಮ ಆಯೋಜಿಸಲಾಯಿತು. ಕಾರ್ಯಕ್ರಮದಲ್ಲಿ ಬೋಧಿರತ್ನ ಬಂತೇಜಿ ಅವರು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಪಟ್ಟಣದ ಬೃಂದ ಹಾಸ್ಪಿಟಲ್ ಮುಂಭಾಗದ ಮಹಾನಾಯಕ ಸರ್ಕಲ್ನಲ್ಲಿ ನಡೆದ ಈ ಕಾರ್ಯಕ್ರಮವನ್ನು ಸಂಸದ ಸುನಿಲ್ ಬೋಸ್ ಮತ್ತು ವಿಧಾನ ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ಘಾಟಿಸಿದರು. ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಬೆಳ್ಳಿ ರಥದಲ್ಲಿ ಮೆರವಣಿಗೆ ಮಾಡಲಾಯಿತು. ಬಂದು ನಿಮ್ಮನ್ನೆಲ್ಲ ಕುರಿತು ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಹಿತವಚನಗಳನ್ನು ಆಡಿ ಇಲ್ಲಿಂದ ತೆರಳಿದಂತಹ ನಮ್ಮ ತಲುಪಬೇಕು, ಪ್ರತಿಯೊಂದು ಹಳ್ಳಿಗಳಿಗೂ ಹೋಗ್ಬೇಕು, ಪ್ರತಿಯೊಂದು ಯುವಕರಿಗೂ ತಲುಪಬೇಕು, ಮಕ್ಕಳಿಗೂ ಕೂಡ ತಲುಪಬೇಕು. ಯಾಕೆಂತಂದ್ರೆ ಈ ದೇಶದಲ್ಲಿ ಇವತ್ತು ಬಹುಸಂಖ್ಯಾತ ಜನರು ನಾವೆಲ್ಲರೂ ಕೂಡ ಇವತ್ತು ಎದೆ ಉಬ್ಬಿಸಿ ಬದುಕಕ್ಕೆ ಸಾಧ್ಯ ಆಗ್ತಾ ಇದ್ರೆ, ನಮ್ಮ ಹಕ್ಕು ಸ್ವಾತಂತ್ರ್ಯಗಳನ್ನ ಪಡ್ಕೊಂಡು ಧೈರ್ಯದಿಂದ ಬದುಕಕ್ಕೆ ಸಾಧ್ಯ ಆಗ್ತಾ ಇದ್ರೆ ಅದಕ್ಕೆ ಕಾರಣ ಡಾಕ್ಟರ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ. ನಾವು ಪ್ರತಿ ದಿವಸ ದೇವರನ್ನ ನೆನೆಸ್ಕೊಳ್ತೀವೋ ಬಿಡ್ತೀವೋ, ಆದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ಖಂಡಿತ ನೆನೆಸ್ಕೊಳ್ಬೇಕು. ನಮ್ಮ ಹುಡುಗರು ಇರ್ಬೋದು ಅಥವಾ ನಾವುಗಳೇ ರಾಜಕಾರಣಿಗಳಿರ್ಬೋದು, ಒಂದು ಪೋಸ್ಟಿಂಗ್ಗೆ ಕರೆದ್ರೆ ನಮ್ಮ ಹುಡುಗರು ಇನ್ನು ರಿಸರ್ವೇಶನ್ ಎಷ್ಟು ಅಂದ್ರೆ ಹುಡುಕದಲ್ಲಿದ್ದಾರೆ. ನಾವು ಜನರಲ್ ಕಾಂಪೀಟ್ ಮಾಡಬೇಕು. ಯಾಕಂದ್ರೆ ಅವ್ರು ಜನರಲ್ ಅವ್ರಿಗಿರುವಂತ ಬುದ್ಧಿಶಕ್ತಿ ಜನರಲ್ ಕಾಂಪೀಟ್ ಮಾಡಿದ್ರೆ ಇನ್ನೊಬ್ಬ ದುರ್ಬಲ ವ್ಯಕ್ತಿಗೆ ಇದು ರಿಸರ್ವೇಶನ್ ಸಿಗುವಂಥದ್ದು. ಅದ್ರ ಬಗ್ಗೆ ನಾವು ಇನ್ನು ಯೋಚನೆ ಮಾಡ್ತಿರೋದು ಬಹಳ ದುಃಖಕರವಾದ ಸಂಗತಿ. ರಾಜಕಾರಣಿಗಳು ಅಷ್ಟೇ, ಡಿಲಿಮಿಟೇಷನ್ ನೆಕ್ಸ್ಟ್ ಯಾವ್ದು ರಿಸರ್ವ್ ಆಗುತ್ತೆ, ಯಾರು ಎಲ್ಲಿಂದ ನಿಂತ್ಕೋಬೇಕು, ಯಾರು ಕೂಡ ಬುದ್ಧಿಯವರೇ ಯಾರು ಕೂಡ ಜನರಲ್ ನಿಂತು ಗೆಲ್ಲುವಂತ ಸಾಮರ್ಥ್ಯ ಇದ್ರೂ ಕೂಡ ಅವರು ಅದಕ್ಕೆ ಪ್ರಯತ್ನವನ್ನು ಮಾಡೋದಿಲ್ಲ. ಇದೊಂದು ನನಗೆ ಈಗಲೂ ಕಾಡುವಂತ ಪ್ರಶ್ನೆ. ಇಷ್ಟೆಲ್ಲ ಕೊಟ್ಟರು ಕೂಡ ನಮ್ಮ ರಾಜ್ಯದಲ್ಲಿ ರಂಗನಾಥ್ ಸಾಹೇಬ್ರೊಬ್ಬರನ್ನ ಬಿಟ್ಟರೆ ಜನರಲ್ಲಿ ಯಾರೂ ಕಂಪ್ಯೂಟರ್ ಮಾಡಲಿಲ್ಲ, ಧೈರ್ಯನೂ ತೋರಿಲ್ಲ. ಏನೋ ಮೆತ್ತಿದ ಸಿದ್ದರಾಮಯ್ಯ ಅವರು ವರ್ಣದಲ್ಲಿ ನಿಂತಿದ್ರು, ಅವರು ಬ್ಯಾಕ್ವರ್ಡ್ಗೆ ಬರುವಂಥದ್ದು, ಅದು ನಿಂತು ಗೆಲ್ಲುವಂಥ ಸಾಮರ್ಥ್ಯ ಇದೆ. ನಮ್ಮ ಪುಟ್ಟರಾಜ್ ಶೆಟ್ಟಿ ಅವರು ಉಪ್ಪಾರ ಕಮ್ಯುನಿಟಿ ಅವರು ನಗರದ ಧೈರ್ಯ ಇಷ್ಟೆಲ್ಲ ಕೊಟ್ಟ ಮೇಲೆ ನಾವು ಕೂಡ ತೋರಿಸ್ಬೇಕಾದ ಪರಿಸ್ಥಿತಿ ಬರುತ್ತೆ, ಅದು ಬರೆಸ್ಕೋಬೇಕು. ಯಾಕೆಂದ್ರೆ ನನಗೆ ಓದಕ್ಕೆ ಸ್ವಲ್ಪ ಚೆನ್ನಾಗಿ ಬಂದರೆ ನಾನು ಜನರಲ್ ಕಾಂಪೀಟ್ ಮಾಡಿದ್ರೆ ನಮ್ಗಿಂತ ಸ್ವಲ್ಪ ದುರ್ಬಲವಾಗಿರೋಂಥವ್ರು ರಿಸರ್ವೇಶನ್ಗೆ ಅವಕಾಶ ಸಿಗುತ್ತೆ. ಇದ್ರ ಬಗ್ಗೆ ಖಂಡಿತ ಮಕ್ಕಳುಗಳು ಎಚ್ಚರ ವಹಿಸಿ. ಯಾಕೆಂದ್ರೆ ಇವತ್ತು ನಾನಾಗ್ಲಿ ಯತೀಂದ್ರ ಅವರಾಗ್ಲಿ ಇಲ್ಲಿ ಕೂತಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಒಂದು ಓಟಿನ ಮಹತ್ವ ಶಕ್ತಿ. ಯಾರು ನಿಮಗೆ ನಿಮಗಾಗಿ ಧ್ವನಿಯಾಗಿರ್ತಾರೆ ಅಂತ ನೀವೇ ಆಯ್ಕೆ ಮಾಡಿ ಅಂತ ಹೇಳಿ ಅವರು ತಮ್ಗೆಲ್ಲ ಓಟಿನ ಮಹತ್ವವನ್ನು ಕೊಟ್ಟಂತೆ ಹೇಳ್ತಾರೆ. ನಮ್ಗೆಲ್ಲ ಓಟ್ ಕೊಡಿಸಿದ ಮೇಲೆ ಆಚಾರ್ಯರು ಏನು ಬಹಳ ಖುಷಿಲಿದ್ದೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ನಮ್ಮ ಈ ಏನು ರಾಣಿ ಹೊಟ್ಟೆಯಲ್ಲಿ ರಾಜ ಹುಡ್ತಿದ್ದ ವ್ಯವಸ್ಥೆನ ಬದಲಾವಣೆ ಮಾಡಿದ್ದೀನಿ. ಇವತ್ತು ಇನ್ನು ಮುಂದೆ ಮತಪಟ್ಟಿಗೆಯಲ್ಲಿ ಹುಡ್ತಾರೆ, ಅದಕ್ಕಾಗಿ ನನಗೆ ಬಹಳ ಖುಷಿ ಆಗಿದೆ ಅಂತ ಹೇಳಿ ಮಾತನ್ನು ಹೇಳಿದಾಗ ಅವರು ಕೂಡ ವಾಪಸ್ ಕೇಳ್ತಾರೆ, ಅಯ್ಯೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ, ನಿಮ್ಮ ಜನ ನಟರು, ಆಸೆ ಪೂರ್ವಕರು, ಅಷ್ಟೊಂದು ತಿಳುವಳಿಕೆ ಇಲ್ಲ, ನಿಮ್ಮನ್ನ ಖರೀದಿ ಮಾಡಿ ನಾವುಗಳು ನಮ್ಮ ರಾಜ್ಯದ ಇದನ್ನು ಕಟ್ಕೊಳ್ತೀವಿ ನಮ್ಮ ಕೋಟೆನ ಅಂತ. ಹೌದು, ನಮ್ಮ ಜನರು ಈಗ ದಡ್ರು, ವಿದ್ಯಾವಂತರು, ಆದರೆ ಯಾವಾಗ ಅವ್ರಿಗೆ ಆ ವಿದ್ಯಾವಂತರಾಗಿ ಒಂದು ರಾಜಕೀಯ ಪ್ರಜ್ಞೆ ಬರುತ್ತೆ, ಹಾಗಾಗಿ ದೇಶದಲ್ಲಿ ನಿಮ್ಮಂತ ದೊಡ್ಡ ಭಿಕ್ಷುಕರು ಒಬ್ಬರು ಇರೋದಿಲ್ಲ, ಇದು ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾರೆ. ಅದೇ ಮಹತ್ವದ ಓಟಿನ ಶಕ್ತಿಯನ್ನು ಕೊಟ್ಟಿದ್ದಾರೆ. ರಾಜರಿಗೂ ಒಂದೇ ಓಟು, ಕೊನೆಯ ವ್ಯಕ್ತಿ ಬಡವರಿಗೂ ಒಂದೇ ಓಟ್ ಕೊಟ್ಟಿರೋದು. ಯಾರಿಗೂ 2 ಓಟು, ದೊಡ್ಡವ್ರಿಗೆ 2 ಓಟು, ಬಡವರಿಗೆ 1 ಓಟ್ ಕೊಟ್ಟಿಲ್ಲ. ಅದರಿಂದ ನಾನು ಹೇಳುವಂಥದ್ದು, ಅವ್ರಿಗೆ ಅಷ್ಟು ಕಷ್ಟಪಟ್ಟು ಅಷ್ಟು ಎಲ್ಲರದ್ದು ಸಂಘಟನೆ ಮಾಡಿ ಹೋರಾಟ ಮಾಡಿ ಆ ಹಕ್ಕನ್ನು ಕೊಟ್ಟಿದ ಮೇಲೆ ನಾವು ಕೂಡ ಒಂದು ತಿಳುವಳಿಕೆಯಿಂದ, ಒಂದು ಬುದ್ಧಿವಂತಿಕೆಯಿಂದ ನಮ್ಮನ್ನು ಆಯ್ಕೆ ಮಾಡುವಂಥವ್ರು ಆಯ್ಕೆ ಮಾಡಿಕೊಳ್ಬೇಕು. ಆಗ ನಾವು ಅವರು ಅದು ಕೊಟ್ಟಿದ್ಗೂ ಅವ್ರಿಗೊಂದು ಕೃತಜ್ಞತೆ ಮತ್ತು ಸಾರ್ಥಕ ಬದುಕನ್ನು ಬದುಕಬಹುದಾಗುತ್ತೆ. ಹಾಗೆ ಯೋಚನೆ ಮಾಡಿದ್ರೆ, ಏನೋ ತಿಳುವಳಿಕೆ ನೀಡಿದರೆ ಯಾರೋ ಒಬ್ಬರ ಕೈಯಲ್ಲಿ ಕೊಟ್ಟರೆ
5 ವರ್ಷ ನಾವೇ ಸಫರ್ ಆಗ್ಬೇಕಾಗತ್ತೆ. ಯೋಚನೆ ಮಾಡಿ ಮತದಾನ ಮಾಡಿ, ಯಾಕೆ ನಮ್ಗೆ ಅಷ್ಟು ಕಷ್ಟಪಟ್ಟು ಕೊಡ್ಸಿರುವಂಥದ್ದು. ಹಾಗೆ ಕೊನೆಗೆ ಅವರು ಹೇಳಿದಂಥದ್ದು, ಜನಗಳಿಗೆ ಏನಾದ್ರು ಸಹಾಯ ಮಾಡಬೇಕು ಅಂದ್ರೆ ರಾಜಕೀಯ ಅಸ್ತ್ರ, ರಾಜಕೀಯ ಅಧಿಕಾರ ಅನ್ನೋ ಕೀ ಬೇಕು. ಆ ಕೀನ ನೀವು ಯಾರ ಕೈಲಿ ಕೊಡಬೇಕು ಅಂದ್ರೆ, ನಾನು ಬರೆದಂಥ ಸಂವಿಧಾನವನ್ನು ಯಾರು ರಕ್ಷಣೆ ಮಾಡ್ಕೊಳ್ತಾರೋ ಅಂಥವ್ರಿಗೆ ಆ ಕೀಯನ್ನ ಕೊಡಿ. ಯಾರು ಸಂವಿಧಾನದ ವಿರೋಧಿ ನಡೆಗಳನ್ನ ವಿರೋಧವಾಗಿ ಯೋಚನೆ ಮಾಡ್ತಾರೆ ಅವ್ರು ಖಂಡಿತವಾಗಿ ಅವ್ರ ಕೈ ಕೊಡಬೇಡಿ. ಯಾಕಂದ್ರೆ ಅವ್ರ 30 ವರ್ಷಗಳ ಕಾಲ ಅವರು ಬರೀ ವಿದ್ಯಾಭ್ಯಾಸದಲ್ಲಿ ಇದ್ದಂಥದ್ದು. ಅಪಾರ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅಂತ ಛಲದಿಂದ ಅವರು ಬಾಲ್ಯದಲ್ಲಿ ಅವ್ರು ಕಂಡಂತ ಒಂದು ಅನುಭವಿಸಿದಂಥ ಅಸ್ಪೃಶ್ಯತೆಯ ಒಂದು ನೋವು, ಸಮಾಜದಲ್ಲಿ ಯಾವ ರೀತಿ ನಮ್ಮನ್ನು ಕಾಣ್ತಾರೆ ಅನ್ನೋ ಒಂದು ನೋವು ಅವ್ರಿಗೆ ಜ್ಞಾನದ ಕಡೆ ಹೆಚ್ಚು ಬಲವನ್ನು ತೋರಿಸ್ತಂತೆ. ನಾನು ಏನು ಕಷ್ಟಪಟ್ಟಿದ್ದೀನಿ, ಮುಂದೆ ನನ್ನ ಜನಗಳು ಅದು ಕಷ್ಟವನ್ನು ಅನುಭವಿಸ್ಬಾರ್ದು ಅಂತ ಹೇಳಿ ಅವರು ಅದರ ಕಡೆ ಹೆಚ್ಚು ಗಮನವನ್ನು ಕೊಟ್ಟಂತು. ಇಡೀ ವಿಶ್ವದಲ್ಲಿ, ಇಡೀ ಪ್ರಪಂಚದಲ್ಲೇ ಬಾಬಾ ಸಾಹೇಬರು ಅಧ್ಯಯನ ಮಾಡಿದಂಥ ಪುಸ್ತಕನ ಯಾವೊಬ್ಬರು ಕೂಡ ಇಡೀ ವಿಶ್ವದಲ್ಲಿ ಅಧ್ಯಯನ ಮಾಡಿಲ್ಲ. ಸುಮಾರು 50,000ಕ್ಕೂ ಹೆಚ್ಚು ಪುಸ್ತಕಗಳನ್ನ ಅವರು ಅಧ್ಯಯನ ಮಾಡುವಂಥದ್ದು. ಅವರಲ್ಲಿದ್ದ ಅಪಾರ ಜ್ಞಾನ, ಅವರಲ್ಲಿದ್ದಂಥ ಆ ಜ್ಞಾಪಕ ಶಕ್ತಿ, ಇವನ್ನೆಲ್ಲ ನೋಡಿ ವಿಶ್ವಸಂಸ್ಥೆ ಅವರ ಹುಟ್ಟುಹಬ್ಬವನ್ನ ವಿಶ್ವದ ಜ್ಞಾನ ದಿನವಾಗಿ ಆಚರಣೆ ಮಾಡುವಂಥದ್ದು. ಇದುವರೆಗೂ ಈ ಗೌರವ ಸಿಕ್ಕಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾತ್ರ. ಆ ದಿನವನ್ನ ವಿಶ್ವ ಜ್ಞಾನ ದಿನವಾಗಿ ಆಚರಣೆ ಮಾಡುವಂಥದ್ದು. ಪ್ರಪಂಚದಲ್ಲೇ ಒಬ್ಬ ವ್ಯಕ್ತಿಯ ಹುಟ್ಟುಹಬ್ಬವನ್ನ ಸುಮಾರು 193 ದೇಶಗಳನ್ನು ಆಚರಣೆ ಮಾಡುತ್ತೆ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮದಿನ ಮಾತ್ರ. ಅಂದ್ರೆ ಅವರಲ್ಲಿದ್ದಂಥ ಒಂದು ಜ್ಞಾನ, ಅವರಲ್ಲಿದ್ದಂಥ ಒಂದು ದೃಷ್ಟಿಕೋನ, ಇದು ಅವ್ರನ್ನ ಇಲ್ಲಿ ತಂದು ನಿಲ್ಲಿಸಿದ್ರು. ಅಂದ್ರೆ ಅರ್ಥ, ಅವರೊಂದು ಮಾತನ್ನ ಹೇಳ್ತಾರೆ, ಹೆಚ್ಚೆಚ್ಚು ಶಾಲೆಗಳ ಗಂಟೆಗಳು ಬಾರಿಸಿ ದೇವಸ್ಥಾನದ ಗಂಟೆಗಳಿಗೆ ಅಷ್ಟು ಮಹತ್ವವನ್ನು ಕೊಡಬೇಡಿ. ಯಾಕೆಂದ್ರೆ ಯಾವ ದೇವರು ಕೂಡ ನಿಮ್ಮನ್ನ ಉದ್ಧಾರ ಮಾಡೋದಿಲ್ಲ. ನಿಮ್ಗೆ ಉದ್ಧಾರ ಆಗಬೇಕು ಅಂದ್ರೆ ಅದು ನೀವು ಸಂಪಾದನೆ ಮಾಡಿದ ಜ್ಞಾನದಿಂದ ಮಾತ್ರ ಅಂತ ಅವ್ರು ಹೇಳುವಂಥದ್ದು. ಅಂದ್ರೆ ಅವ್ರು ಹೇಳುವಂಥದ್ದು, ಶಿಕ್ಷಣ ಎಂಬುದು ಹುಲಿ ಹಾಲಿದ್ದಂತೆ, ಅದನ್ನ ಕುಡಿದವನು ಗರ್ಜಿಸಲೇಬೇಕು ಅಂತ. ಅದಕ್ಕೆ ಅವರು ನಮ್ಮ ಜ್ಞಾನವನ್ನು ಪಡೆದು ಈ ಜಗತ್ತಿನಲ್ಲಿ, ಸಮಾಜದಲ್ಲಿ ಹುಲಿಗಳ ತರ ಓಡಾಡಿ, ಯಾಕೆಂದ್ರೆ ಅಧಿಕಾರವನ್ನು, ಹಕ್ಕನ್ನು ತಮಗೆ ಸಂವಿಧಾನದಲ್ಲಿ ಕೊಟ್ಟಿದ್ದೇನೆ, ಪ್ರಶ್ನೆ ಮಾಡುವಂತ ಧೈರ್ಯವನ್ನು, ಎದೆಗಾರಿಕೆಯನ್ನು ತೋರಿಸಿ ನೀವು ಪ್ರಶ್ನೆ ಮಾಡಬೇಕು ಅಂತ ಹೇಳಿದ್ರೆ ಅವ್ರು ಹೇಳಿದ್ದು 3: ಶಿಕ್ಷಣ, ಸಂಘಟನೆ, ಹೋರಾಟ. ಇದು ಮಾಡಬೇಕು ಅಂತ ಹೇಳಿದ್ರೆ ನಾವು ಮೊದಲು ಜ್ಞಾನವನ್ನು ಸಂಪಾದನೆ ಮಾಡಬೇಕು, ನಮಗೆ ವಿಷಯಗಳು ಗೊತ್ತಿರಬೇಕಾಗತ್ತೆ. ಅದಕ್ಕಾಗಿ ನಾನು ಹೇಳುವಂಥದ್ದು, ಸಂವಿಧಾನದಲ್ಲಿ ನಮಗೆಲ್ಲ ಮೀಸಲಾತಿಗಳನ್ನ ಕೊಟ್ಟಿದ್ದಾರೆ. ಅವರು ಕೇವಲ ಒಂದು ಧರ್ಮಕ್ಕೆ, ಒಂದು ಜಾತಿಗೆ ಮೀಸಲಾತಿ ಕೊಟ್ಟಿದ್ದಲ್ಲ, ಮಹಿಳೆಯರಿಗೂ ಕೂಡ ಸರಿಸಮಾನವಾಗಿ ಒಂದು ಬದುಕನ್ನು ಕಟ್ಟಿಕೊಳ್ಳಬೇಕು, ಎಲ್ಲ ತರ ಅವರು ಪುರುಷರ ತರ ಅವರು ಸರಿಸಮಾನವಾಗಿ ಬರಬೇಕಂತ ಹೇಳಿ ಅವ್ರಿಗೂ ಕೂಡ ಮೀಸಲಾತಿಯನ್ನು ಕೊಟ್ಟಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಕಾರ್ಮಿಕರು ಮುಂಚೆ ಅವ್ರಿಗೆ ಬೇಕಾಬಿಟ್ಟಿ ದುಡಿಸ್ಕೊಳ್ಳುವಂತ ಪರಿಸ್ಥಿತಿ ಇತ್ತು, ಎಷ್ಟೊತ್ತು ಬೇಕಾದ್ರೂ ದುಡಿಸ್ತಾ ಇದ್ರು. ಆದ್ರೆ ಅವರು ಕಾರ್ಮಿಕ ಸಚಿವರು ಇದ್ದಂತ ಸಂದರ್ಭದಲ್ಲಿ ಒಂದು ಕಾನೂನು ತರ್ತಾರೆ, ಕೇವಲ ಒಬ್ಬ ಕಾರ್ಮಿಕ ದಿನಕ್ಕೆ 8 ಗಂಟೆಗಳು ಮಾತ್ರ ಅವರು ಕೆಲಸವನ್ನ ಮಾಡಬೇಕು. ಅವರೇನು ಅದಕ್ಕಿಂತ ಅತಿ ಹೆಚ್ಚು ಕೆಲಸವನ್ನ ಮಾಡಿದ್ರೆ ಅವ್ರಿಗೆ ಎಕ್ಸ್ಟ್ರಾ ದುಡ್ಡನ್ನ ಕೊಡಬೇಕು ಅಂತ ಹೇಳಿ ಕಾರ್ಮಿಕರಿಗೋಸ್ಕರ ಅವರು ಆ ಕಾನೂನ ತರುವಂಥದ್ದು.